ಇನ್ನು ನಿರಂತರ ಮಳೆಗೆ ತುಂಗಾ ಜಲಾಶಯ ತುಂಬಿದೆ. ತುಂಗಾ ಜಲಾಶಯದಲ್ಲಿ ಒಳಹರಿವು ಹೆಚ್ಚಳ ಆಗಿದೆ. ಹೀಗಾಗಿ ತುಂಗಾ ಜಲಾಶಯದ 22 ಗೇಟ್ಗಳನ್ನು ಓಪನ್ ಮಾಡಲಾಗಿದೆ. ಡ್ಯಾಂನಿಂದ 45,515 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಿದ್ದು ತುಂಗಾ ಸೌಂದರ್ಯಕ್ಕೀಗ ಜನ ಫಿದಾ ಆಗಿದ್ದಾರೆ. ಹೀಗಾಗಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಳೋದಕ್ಕೆ ಅಂತ ಬರ್ತಿದ್ದಾರೆ ಸಾರ್ವಜನಿಕರು. ಎಷ್ಟು ದಿನ ಮಳೆಯಿಲ್ಲ ಅಂತ ಪರಿತಪಿಸ್ತಾ ಇದ್ರು. ಈಗ ಮಳೆಯ ಪ್ರಮಾಣ ಹೆಚ್ಚಳ ಆಗ್ತಾ ಇದ್ದಂತೆ ಜಲಾಶಯಗಳು ತುಂಬುತ್ತಾ ಇವೆ. ಆ ಸೌಂದರ್ಯವನ್ನು ಸವಿಯೋದಕ್ಕೆ ಜನ ಈಗ ಧಾವಿಸ್ತಾ ಇದ್ದಾರೆ. 45,515 ಕ್ಯೂಸೆಕ್ಸ್ ನೀರನ್ನು ಬಿಡುಗಡೆ ಮಾಡಲಾಗಿದೆ. ತುಂಗಾ ಜಲಾಶಯದಿಂದ 22 ಗೇಟ್ಗಳನ್ನು ಕೂಡ ಓಪನ್ ಮಾಡಿದ್ದು ಆ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಜನ ಧಾವಿಸ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಬಸವರಾಜ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕಳೆದ 3-4 ದಿನಗಳಿಂದ ಧಾರಾಕಾರ ಮಳೆ ಸುರಿತಾ ಇದೆ. ಈ ಮಳೆ ಸುರಿದ ಪರಿಣಾಮವಾಗಿ ಶಿವಮೊಗ್ಗದ ಗಾಜೂರಿನ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. 22 ಗೇಟ್ಗಳನ್ನ ಓಪನ್ ಮಾಡಲಾಗಿದೆ. ಅದರಿಂದ 24,000 ಕ್ಯೂಸೆಕ್ ನೀರು ಬಿಡಲಾಗಿದೆ ತುಂಗಾ ನದಿಗೆ. ನಮಗೆ ತುಂಗಾ ನದಿ ತಟದಲ್ಲಿದ್ದೇವೆ. ಶಿವಮೊಗ್ಗದಲ್ಲಿರುವಂಥ ತುಂಗಾ ನದಿ ತಟ ಇದು. ಈ ತಟದಲ್ಲಿ ನೋಡ್ಬೋದು. ಅಂದರೆ ಕಳೆದ ಒಂದು 15 ದಿನಗಳಿಂದ ಕೂಡ ಏನು ತುಂಗಾ ನದಿ ಇದೆ ಸಂಪೂರ್ಣವಾಗಿ ಬತ್ತಿ ಹೋಗಿತ್ತು. ಈಗ ಕೇವಲ ಒಂದೇ ವಾರದಲ್ಲಿ ಅಂದರೆ ಹಂತ ಹಂತವಾಗಿ ಹೇಗೆ ಧಾರಾಕಾರ ಮಳೆ ಮಲೆನಾಡ ಭಾಗದಲ್ಲಿ ಸುರಿತಾ ಇದೆ, ಆ ಸುರಿದ ಪರಿಣಾಮವಾಗಿ ತುಂಗಾ ಡ್ಯಾಮ್ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಇವತ್ತು 22 ಗೇಟ್ಗಳನ್ನ ತೆರೆಯಲಾಗಿದೆ. ಆ 22 ಗೇಟ್ ಮೂಲಕವಾಗಿ 24,000 ಕ್ಯೂಸೆಕ್ಸಿಂದ ಅಧಿಕ ನೀರನ್ನು ತುಂಗಾ ನದಿ ಬಿಡಲಾಗ್ತದೆ. ಹಾಗಾಗಿ ತುಂಗಾ ನದಿ ಇದೆ ತುಂಬಿ ಹರಿತಾ ಇದೆ. ಆ ವಾತಾವರಣ ನೋಡ್ಬೋದು ಹೇಗಿದೆ ಅಂಥೇಳಿ. ಒಂದು ಕಡೆಯಿಂದ ಮಳೆ ಬರ್ತಾ ಇದೆ, ಮತ್ತೊಂದು ಕಡೆಯಿಂದ ಕೂಡ ಏನು ತುಂಗೆ ಒಡೆಯಲ್ಲಿ ತುಂಬಿ ಹರಿತಾ ಇದೆ. ಅಂದರೆ ಸಹಜವಾಗಿ ಕೂಡ ಎಲ್ಲರೂ ಕೂಡ ಆತಂಕ ಇತ್ತು. ತುಂಗಾ ನದಿ ಇದೆ, ತುಂಗಾ ನದಿ ಒಡಲು ಖಾಲಿ ಆಗಿದೆ, ಸಂಪೂರ್ಣವಾಗಿ ಕೆಸರನ್ನು ತುಂಬಿಕೊಂಡಿದ್ದಂತಾಗಿತ್ತು. ಎಲ್ಲರೂ ಕೂಡ ಬೇಸರ ಆಗಿತ್ತು. ಆದರೆ ಏನು ಮುಂಗಾರು ಮಳೆ ಜೂನ್ನಲ್ಲಿ ಕೈಕೊಟ್ಟಿತ್ತು. ಈಗ ಜುಲೈ ಮೊದಲೇ ವಾರದಲ್ಲಿ ಧಾರಾಕಾರ ಏನು ಮಳೆ ಸುರಿತಾ ಇದೆ. ಈ ಮಳೆ ಸುರಿದಿಂದ ಪ್ರಕೃತಿಯ ಸೌಂದರ್ಯ ನೋಡ್ಬೋದು. ತುಂಗಾ ನದಿ ಅದು ಕೂಡ ಶಿವಮೊಗ್ಗ ನಗರದಲ್ಲಿರುವಂಥ ಏನು ತುಂಗಾ ನದಿ ಶಿವಮೊಗ್ಗ ನಗರದಲ್ಲಿ ಮೂಲಕವಾಗಿ ಹರಿದು ಹೋಗುತ್ತೆ. ಹಾಗಾಗಿ ಪ್ರಮುಖ ಅಂದರೆ ಶಿವಮೊಗ್ಗ ನಗರ ಜನರು ಕೂಡ ಈ ತುಂಗಾ ನದಿಯನ್ನು ನೋಡಿಕೊಂಡು ಕಣ್ತುಂಬಿಕೊಳ್ಳೋ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ಆ ತುಂಗಾ ನದಿ ಈಗ ತುಂಬಿ ಹರ್ಕೊಳ್ತಾ ಇದೆ. ನೋಡ್ಬೋದು ಒಂದು ಕಡೆಯಿಂದ ನಾವು ಸೇತುವೆ ತೋರಿಸ್ತೀವಿ, ಹಳೆ ಸೇತುವೆ ಇದೆ. ಆ ಹಳೆ ಸೇತುವೆ ತುಂಬ ತುಂಗಾ ಸೇತುವೆ ಇದು. ಆ ತುಂಗಾ ಸೇತುವೆ ಮೇಲಿಂದ ಏನು ಇಲ್ಲಿಂದ ನದಿ ತುಂಬಿ ಹರಿತಾ ಇದೆ. ಆ ಸೇತುವೆ ಕೆಳಗಿಂದ ಕೂಡ ಏನು ತುಂಗಾ ನದಿ ಹರ್ಕೊಂಡು ಹೋಗ್ತಾ ಇದೆ. ಹಾಗಾಗಿ ಯಾವಾಗ ತುಂಗಾ ನದಿ ತುಂಬಿದ ಸುದ್ದಿ ಗೊತ್ತಾಯಿತು, ಅದರ ನಂತರ ನೋಡ್ಬೋದು ಶಿವಮೊಗ್ಗದಲ್ಲಿರುವಂಥ ನಗರದಲ್ಲಿರುವಂಥ ಜನರು ಕೂಡ ಮಳೆ ಬರ್ತಾ ಇದೆ. ಆ ಮಳೆ ಬರ್ತಾ ಇದ್ರು ಕೂಡ ಜನ ಬಂದು ಕುಟುಂಬ ಸಮೇತ ಸಣ್ಣ ಮಕ್ಕಳಿದ್ದಾರೆ, ಮಕ್ಕಳು ಸಮೇತವಾಗಿ ಬಂದು ತುಂಬಿರುವ ತುಂಗಿಯನ್ನು ನೋಡಿ ಖುಷಿ ಪಡ್ತಾ ಇದ್ದಾರೆ. ಹಾಗಾಗಿ ನೋಡ್ಬೋದು ದೃಶ್ಯದಲ್ಲಿ ನೋಡ್ಬೋದು. ಮತ್ತೊಂದು ಕಡೆಯಿಂದ ಕೂಡ ನೋಡ್ಬೋದು, ಅಲ್ಲಿ ಕೂಡ ತಮ್ಮ ಮೊಬೈಲಲ್ಲಿ ಕೂಡ ಅವರು ತುಂಗಾ ನದಿ ತುಂಬಿದೆ ಅದನ್ನು ತಮ್ಮ ಮೊಬೈಲಲ್ಲಿ ಕೂಡ ಸೆರೆ ಹಿಡ್ತಾ ಇದ್ದಾರೆ. ಹಾಗಾಗಿ ಏನು ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಏನು ಮಳೆ ಆಗ್ತಾ ಇದೆ, ಆ ಮಳೆ ಆಗ್ತಿರೋದ್ರಿಂದ ಪ್ರಕೃತಿಯ ಸೌಂದರ್ಯ ಇದೆ ಮತ್ತು ತುಂಬಿಕೊಂಡು ಅಂತ ಹೇಳ್ಬೋದು. ಈ ತುಂಗಾ ನದಿ ಇದೆ, ಆ ತುಂಗಾ ನದಿ ತುಂಬಿ ಹರಿತಾ ಇದೆ. ಹಾಗಾಗಿ ಶಿವಮೊಗ್ಗ ಜನರಿಗೆ, ಅದು ಕೂಡ ಶಿವಮೊಗ್ಗ ನಗರದಿರುವಂಥ ಜನರಿಗೆ ಒಂದಂದರೆ ಪ್ರಮುಖವಾಗಿ ಆಕರ್ಷಣೆ ತುಂಗಾ ನದಿ ತುಂಬಿ ಹರಿತಾ ಇದೆ. ಅದನ್ನು ನೋಡಿಕೊಂಡು ಈಗ ಇಲ್ಲಿರುವಂಥ ಜನರು ಕಣ್ತುಂಬಿಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ಮೆ, TV9 ಶಿವಮೊಗ್ಗ. ಇನ್ನು ಕೊಡಗಿನಲ್ಲಿ ಮರಗಳು ಧರೆಗುರುಳಿವೆ. ಮರಗಳು ಉರುಳಿ 5 ವಿದ್ಯುತ್ ಕಂಬಕ್ಕೆ ಹಾನಿಯಾಗಿದೆ. ಬಾಳೆಲೆ ಗೋಣಿಕೊಪ್ಪ ರಸ್ತೆಯಲ್ಲಿ ಮರ ಉರುಳುತ್ತೆ. ಬಾಳೆಲೆ ಗ್ರಾಮದ ವ್ಯಾಪ್ತಿಯಲ್ಲಿ ಈಗ ವಿದ್ಯುತ್ ಅಡಚಣೆ ಉಂಟಾಗಿದೆ. ಜೊತೆಗೆ ಅವಾಂತರ ಅಷ್ಟೇ ಅಲ್ಲ, ಮಳೆಯಿಂದಾಗಿ ನಿಯಂತ್ರಣ ತಪ್ಪಿದಂತಹ ಕಾರೊಂದು ಪಲ್ಟಿ ಆಗ್ಬಿಡ್ತು. ವಿರಾಜಪೇಟೆ ತಾಲೂಕಿನ ಹಾತೂರು ಬಳಿ ನಡೆದಂತಹ ಘಟನೆ. ಅದೃಷ್ಟ ಚೆನ್ನಾಗಿತ್ತು, ಕಾರಿನಲ್ಲಿದ್ದ ಪ್ರಯಾಣಿಕರೆಲ್ಲ ಅಪಾಯದಿಂದ ಪಾರಾಗಿದ್ದಾರೆ. ಆದರೆ ಕಾರಿನ ಸ್ಥಿತಿ ನೋಡಿ, ನಜ್ಜುಗುಜ್ಜಾಗ್ಬಿಟ್ಟಿದೆ. ನಿಯಂತ್ರಣ ತಪ್ಪೋಯ್ತು. ಮಳೆ ವಿಪರೀತ ಇದ್ದಂತಹ ಸಂದರ್ಭದಲ್ಲಿ ಡ್ರೈವಿಂಗ್ ಮಾಡೋದು ಸವಾಲು. ಮಂಜು ಮುಸುಕಿರುತ್ತೆ, ಎದುರುಗಡೆ ರಸ್ತೆ ಕಾಣಲ್ಲ, ಜೊತೆಗೆ ಸ್ಕಿಡ್ ಆಗುವಂಥ ಸಾಧ್ಯತೆಗಳು ಹೆಚ್ಚು. ನೋಡಿ, ಒಂದು ಕಡೆ ವಿದ್ಯುತ್ ಕಂಬ ಧರೆಗುರುಳಿದೆ, ವಿದ್ಯುತ್ ಸಪ್ಲೈಗೀಗ ಅಡಚಣೆಯಾಗಿದೆ. ಮತ್ತೊಂದು ಕಡೆ ನಿಯಂತ್ರಣ ತಪ್ಪದಂತಹ ಕಾರು ಪಲ್ಟಿಯಾಗಿ ಪ್ರಯಾಣಿಕರು ಹೇಗೋ ಬಚಾವಾಗಿದ್ದಾರೆ. ಎರಡೂ ದೃಶ್ಯಗಳು ಮಳೆಯಿಂದಾದಂತಹ ಅವಾಂತರ.